ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಈ ವಿಶೇಷವಾದಂತಹ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ, ಮತ್ತು ಇನ್ಸ್ಟಾಗ್ರಾಮ್ ಪೇಜ್, ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಒಂದು ಗ್ರಹಗಳು, ಮಾಸ ವಿಶೇಷತೆಗಳು, ಅದೆಲ್ಲವನ್ನ ಸಹ ನಾವೀಗ ಗಮನಿಸೋಣ. ಮೊದಲನೇದಾಗಿ ಗ್ರಹಗಳ ಬಗ್ಗೆ ಮಾಹಿತಿಯನ್ನು ನೋಡೋಣ. 3ನೇ ತಾರೀಕು 2ನೇ ತಿಂಗಳು 2026 ಕುಂಭ ರಾಶಿಗೆ ಬುಧನು ಪ್ರವೇಶ ಮಾಡ್ತಾ ಇದ್ದಾನೆ. ಅದೇ ರೀತಿಯಾಗಿ 5ನೇ ತಾರೀಕು 2ನೇ ತಿಂಗಳು 2026 ಶುಕ್ರನು ಕುಂಭ ರಾಶಿಗೆ ಪ್ರವೇಶ ಮಾಡ್ತಾ ಇರುವಂತದ್ದು. 12ನೇ ತಾರೀಕು 2ನೇ ತಿಂಗಳು 2026 ರವಿಯು ಕುಂಭ ರಾಶಿಗೆ ಪ್ರವೇಶವನ್ನ ಮಾಡ್ತಾ ಇದ್ದಾನೆ. ಇನ್ನು 23ನೇ ತಾರೀಕು 2ನೇ ತಿಂಗಳು 2026 ಕುಂಭರಾಶಿಗೆ ಕುಜ ಪ್ರವೇಶ ಮಾಡ್ತಾ ಇದ್ದಾನೆ. ಅದರ ಜೊತೆಗೆ 2026 ಫೆಬ್ರವರಿ ತಿಂಗಳ ಮಾಸ ವಿಶೇಷತೆಗಳನ್ನ ನಾವೇನು ಗಮನಿಸೋದಾಯ್ತು ಅಂತ ಹೇಳಿದ್ರೆ, ಮೊದಲನೇದಾಗಿ ಈ ತಿಂಗಳಲ್ಲಿ ಇರ್ತಕ್ಕಂತಹ ಗ್ರಹಣ ನೋಡಿ. 17ನೇ ತಾರೀಕು ಅಮಾವಾಸ್ಯೆಯ ದಿವಸ ನಿಮಗೆ ಸೂರ್ಯಗ್ರಹಣವು ಸಂಭವಿಸ್ತಾ ಇದೆ. ನೋಡಿ, 2026 ಕ್ಯಾಲೆಂಡರ್ ವರ್ಷದ ಈ ಒಂದು ತಿಂಗಳಲ್ಲಿ ಮೊದಲನೇದಾಗಿ ನಮಗೆ ಇರ್ತಾ ಇರುವಂತಹದ್ದು ವಿಶೇಷವಾಗಿ ಸೂರ್ಯಗ್ರಹಣ, 2026 ಮೊದಲ ಗ್ರಹಣ. ಆದ್ರೆ ಈ ಒಂದು 2026 ಫೆಬ್ರವರಿ ತಿಂಗಳ 17ನೇ ತಾರೀಕಿನ ಈ ಗ್ರಹಣ ಏನಿದೆ, ಭಾರತದಲ್ಲಿ ಗೋಚಾರವಾಗೋದಿಲ್ಲ. ಹಾಗಾಗಿ ನಮಗೆ ಗ್ರಹಣದ ಆಚರಣೆ ಇಲ್ಲ. ಆದ್ರೆ ಯೂನಿವರ್ಸಲ್ ಅಲ್ಲಿ ಯಾವ್ಯಾವ ರೀತಿಯಾಗಿ ಗ್ರಹಣದ ಎಫೆಕ್ಟ್ ಗಳಾಗಬೇಕು, ಆ ಒಂದು ಎಫೆಕ್ಟ್ ಗಳಂತೂ ಆಗೇ ಆಗತ್ತೆ. ಆಯಾ ರಾಶಿಗಳಿಗೆ, ಆಯಾ ಸ್ಥಾನಗಳಲ್ಲಿ ವಾಸ ಮಾಡ್ತಾ ಇರುವಂತಹವರಿಗೆ ಖಂಡಿತವಾಗಿಯೂ ಆ ಒಂದು ಗ್ರಹಣದ ಎಫೆಕ್ಟ್ ಅನ್ನುವಂತಹದ್ದು ಇರುತ್ತೆ. ನಮಗೆ ಗೋಚಾರವಿಲ್ಲ ಮತ್ತು ಆಚರಣೆ ಭಾರತಕ್ಕೆ ಮಾತ್ರ ಇಲ್ಲ, ಮತ್ತು ವಿಶ್ವದ ನಾನಾ ಭಾಗಗಳಲ್ಲಿ ಅದು ಕಾಣಿಸುತ್ತೆ. ಆ ಕಾಣಿಸುವಂತಹ ಜಾಗಗಳಿಗೆ ಫಲಾನುಫಲಗಳು ಇದ್ದಾವೆ. ಇನ್ನು ಅದೇ ರೀತಿಯಾಗಿ ನೋಡೋದಾಯ್ತು ಅಂದ್ರೆ, ಈ ಒಂದು ವಿಶೇಷವಾದಂತಹ ಫೆಬ್ರವರಿಯ ತಿಂಗಳು ನಿಮಗೆ 1ನೇ ತಾರೀಕಿನಂದು ಪೌರ್ಣಮಿ ತಿಥಿ, ಭಾನುವಾರದ ದಿವಸ ಪೌರ್ಣಮಿ ತಿಥಿಯಿಂದ ಶುರುವಾದ್ರೆ ಅದನ್ನು ಭರತನ ಹುಣ್ಣಿಮೆ ಅಂತ ಕರಿತೀವಿ. ನೋಡಿ, ತಿಂಗಳು ಶುರುವಾಗ್ತಾ ಇರೋದೇ ಹುಣ್ಣಿಮೆಯಿಂದ ಮತ್ತು ಮಧ್ಯಭಾಗಕ್ಕೆ ಅಮಾವಾಸ್ಯೆ. ಈ 15 ದಿವಸಗಳೇನಿದ್ದಾವಲ್ಲ, ಈ ಹುಣ್ಣಿಮೆಯಿಂದ ಅಮಾವಾಸ್ಯೆ ಮತ್ತು ಅಮಾವಾಸ್ಯೆಯಿಂದ ಮತ್ತೊಂದು ಪೌರ್ಣಮಿ ಬರುವಂತಹ ದಿವಸ, ಈ ಗ್ರಹಣದ ನಡುವೆ ಎಫೆಕ್ಟ್ಗಳು ಉಂಟಾಗ್ಬಿಡತ್ತೆ. ಆ ಗ್ರಹಣದ ಫಲಾನುಫಲಗಳನ್ನ ಅದಕ್ಕೆ ಸಪರೇಟ್ ಮತ್ತೊಂದು ವಿಡಿಯೋ ಮಾಡಿ ಯಾವ್ಯಾವ ರಾಶಿಗಳಿಗೆ ಯಾವ್ಯಾವ ರೀತಿಯಾದಂತಹ ಫಲಾನುಫಲಗಳು ಸಿಗಬಹುದು ಅನ್ನೋದನ್ನ ಗ್ರಹಣದ ವಿಚಾರದಲ್ಲಿ ತಿಳ್ಕೊಳ್ಳೋಣ, ಮತ್ತು ಗ್ರಹಣದ ಎಫೆಕ್ಟ್ಸ್ ಗಳು ಏನೇನಾಗಬಹುದು ಅಂತ ಅದಕ್ಕೆ ಬೇರೆ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ಮಾಸ ಭವಿಷ್ಯವಾಗಿರೋದ್ರಿಂದ ಮಾಸದ ವಿಶೇಷತೆಗಳನ್ನ ನೋಡ್ಕೊಳ್ಳೋಣ. ನೆಕ್ಸ್ಟ್ 5ನೇ ತಾರೀಕು 2ನೇ ತಿಂಗಳು 2026 ಸಂಕಷ್ಟಹರ ಚತುರ್ಥಿ ಇರ್ತಕ್ಕಂಥದ್ದು, ಮತ್ತು ಕುಂಭ ಸಂಕ್ರಮಣವಾಗ್ತದೆ 13ನೇ ತಾರೀಕಿನಂದು. ಅದೆಲ್ಲ ಉತ್ತಮವಾಗಿರ್ತಕ್ಕಂತಹ ವಿಶೇಷ. ಮತ್ತು ಶನಿ ಪ್ರದೋಷ 14ನೇ ತಾರೀಕು ಶನಿವಾರ ಇರತಕ್ಕಂತಹದ್ದು, ಶನಿ ಪ್ರದೋಷ ಇದೆ. ಅದೇ ರೀತಿಯಾಗಿ ಒಂದು ವಿಶೇಷವಾಗಿ ಶನಿಶ್ಚರ ಜಯಂತಿಯು 15ನೇ ತಾರೀಕಿನಂದು ಇರುವಂತಹದ್ದು. ಇದೆಲ್ಲವೂ ಸಹ ನಿಮಗೆ ಅನುಕೂಲತೆಗಳು ಜಾಸ್ತಿ ಆಗಲಿ. ಶನಿಶ್ಚರ ದೇವರನ್ನ ಪೂಜನೆ ಮಾಡಿ, ಅದ್ರ ಜೊತೆಗೆ ಆರಾಧನೆ ಮಾಡಿ, ಹನುಮದೇವರ ಮತ್ತು ನರಸಿಂಹದೇವರು, ಈಶ್ವರ ದೇವರ ಪೂಜೆ ಆರಾಧನೆಗಳನ್ನು ಮಾಡಿ ಶನಿಕಾಟದಿಂದ ದೂರ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನು 17ನೇ ತಾರೀಕು ಇರತಕ್ಕಂತಹದ್ದು ಶಿವರಾತ್ರಿ. ಈ ಶಿವರಾತ್ರಿಯ ಶುಭ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಆ ಪರಮೇಶ್ವರನ ಅನುಗ್ರಹ ಉಂಟಾಗಲಿ ಅಂತ ಹೇಳ್ತಾ, ಈ ಅಮಾವಾಸ್ಯೆಯ ಶುಭ ಸಂದರ್ಭ, ಗ್ರಹಣದ ಶುಭ ಸಂದರ್ಭ
ಶುಭ ಸಂದರ್ಭ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ನೋಡಿ, ಗ್ರಹಣ ಕಾಲದಲ್ಲಿ ನೀವು ಸಿದ್ಧಿ ಮಾಡ್ಕೊಳ್ಳೋದು, ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಳ್ಳುವಂತಹದ್ದು, ಗ್ರಹಣದ ಸಮಯದಲ್ಲಿ ದೇವತೆಗಳನ್ನ ಉಳಿಸ್ಕೊಳ್ಳೋದು ಬಹಳ ಸುಲಭ. ಹಾಗಾಗಿ ಇದು ಪರ್ವಕಾಲ, ಶಿವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ಮಂಗಳವಾರ ದಿವಸ ನಿಮ್ಗೆ ಬಹಳ ಅನುಕೂಲತೆಗಳು ಉಂಟಾಗ್ಲಿ ಅಂತ ಹೇಳಿ ನಾವು ಸಹ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಮಾಸ ವಿಶೇಷತೆಗಳಾಗಿದ್ದಿರಬಹುದು, ಗ್ರಹದ ಬದಲಾವಣೆಗಳನ್ನೆಲ್ಲ ತಿಳ್ಕೊಂಡಿದ್ದೀರಿ. ಅದೇ ರೀತಿಯಾಗಿ ನಿಮ್ಮೆಲ್ಲರಿಗೂ ಸಹ ಅನುಕೂಲತೆಗಳು ಉಂಟಾಗ್ಲಿ. ಇನ್ನು ಮಾಸ ಭವಿಷ್ಯದ ಬಗ್ಗೆ ಗಮನ ಹರಿಸೋಣ. ಗ್ರಹದ ಈ ಚಲನೆಗಳಿಂದಾಗಿ ಯಾವ ರೀತಿಯಾಗಿ ನಿಮಗೆ ಮಾಸದ ಭವಿಷ್ಯವು ಇದೆ ಅನ್ನೋದನ್ನ ನೋಡೋಣ. ಫೆಬ್ರವರಿ ತಿಂಗಳ ಕನ್ಯಾ ರಾಶಿಯವರ ಮಾಸ ಭವಿಷ್ಯವನ್ನ ಈಗ ಗಮನಿಸೋದಾಯ್ತು ಅಂತ ಹೇಳಿದ್ರೆ ನೋಡಿ, ಈಗಿರುವಂತಹ ಗ್ರಹ ಸ್ಥಿತಿಗಳ ಆಧಾರದಲ್ಲಿ ಕನ್ಯಾ ರಾಶಿಯವರಿಗೆ ಗುರುವಿನ ಬಲ ಬಹಳ ಭದ್ರವಾಗಿದೆ ಅಂತಾನೆ ಹೇಳಬಹುದು. ಅಷ್ಟರ ಮಟ್ಟಕ್ಕೆ ನಾವು ಸಂತೋಷ ಪಡ್ಲಿಕ್ಕಾಗಲ್ಲ. ಯಾಕಂದ್ರೆ ಗುರುವನ್ನು ಹೊರತುಪಡಿಸಿ ಇನ್ನು ಅಷ್ಟಗ್ರಹಗಳು ಸಹ ನಿಮಗೆ ಈ ತಿಂಗಳು ಬಹಳ ವ್ಯತಿರಿಕ್ತವಾದಂತಹ ಫಲಾನುಫಲಗಳನ್ನು ಕೊಡುವ ಸಾಧ್ಯತೆಗಳಿದ್ದಾವೆ. ನೋಡಿ, ನಿಮಗೆ ನಿಮ್ಮ ರಾಷ್ಟ್ರಾಧಿಪತಿಯಾಗಿರತಕ್ಕಂತಹ ಮತ್ತು ಕರ್ಮಾಧಿಪತಿಯಾಗಿರತಕ್ಕಂತಹ ಬುಧನು ಷಷ್ಠದಲ್ಲಿ, ಧನಾಧಿಪತಿ ಮತ್ತು ಭಾಗ್ಯಾಧಿಪತಿಯಾಗಿರತಕ್ಕಂತಹ ಒಬ್ಬ ಶುಕ್ರ ಸಹ ಷಷ್ಠದಲ್ಲಿ, ಅದೇ ರೀತಿಯಾಗಿ ತೃತೀಯಾಧಿಪತಿ ಮತ್ತು ಅಷ್ಟಮಾಧಿಪತಿಯಾಗಿರತಕ್ಕಂತಹ ಕುಜನು ಪಂಚಮ ಮತ್ತು ಷಷ್ಠ ಸಂಚಾರ, ಅದೇ ರೀತಿಯಾಗಿ ಚತುರ್ಥಾಧಿಪತಿ ಮತ್ತು ಸಪ್ತಮಾಧಿಪತಿಯಾಗಿರತಕ್ಕಂತಹ ಗುರು ದಶಮದ ಸಂಚಾರ, ಇನ್ನು ವ್ಯಯಾಧಿಪತಿಯು ಷಷ್ಠದಲ್ಲಿ, ಅದೇ ರೀತಿಯಾಗಿ ಪಂಚಮ ಮತ್ತು ಷಷ್ಠಾಧಿಪತಿಯಾಗಿರತಕ್ಕಂಥವನು ಸಪ್ತಮದಲ್ಲಿ. ಈ ಗ್ರಹಗಳ ಸಂಚಾರ ಯಾಕೋ ನಿಮ್ಗೆ ಈ ತಿಂಗಳು ಅಷ್ಟೊಂದು ಉತ್ತಮದಾಯಕವಾದಂತಹ ಫಲಗಳನ್ನ ಕೊಡೋದಿಲ್ಲ. ಇನ್ನು 12ನೇ ಮನೆಯಲ್ಲಿರ್ತಕ್ಕಂತಹ ಕೇತು ವಿಪರೀತವಾದಂತಹ ಆರೋಗ್ಯದ ಮೇಲೆ ಪ್ರಭಾವ, ಖರ್ಚಿನ ಮೇಲೆ ಪ್ರಭಾವ, ಹಣಕಾಸಿನ ಮೇಲೆ ಪ್ರಭಾವ, ನಿಮ್ಮ ಬುದ್ಧಿಯ ಮೇಲೆ, ಮನಸ್ಸಿನ ಮೇಲೆ ಪ್ರಭಾವವನ್ನ ಬೀರ್ತಾನೆ. ದ್ವಾದಶದ ಕೇತು ಬಹಳ ಸಮಸ್ಯೆಗಳನ್ನ ತಂದು ಕೊಡ್ತಾನೆ. ನಿಮ್ಗೆ ಬಹಳ ಹಿಂಸೆಗಳನ್ನ, ಯಾತನೆಗಳನ್ನ ತಂದು ಹಾಕ್ತಕ್ಕಂಥದ್ದು. ಅದರ ಜೊತೆಗೆ ಹಣಕಾಸಿನ ಒಳಹರಿವು ತುಂಬಾ ಕಡಿಮೆ ಆಗ್ತದೆ. ಬರಬೇಕಾದದ್ದು ಯಾವುದು ಬರೋದಿಲ್ಲ. ನೀವು ಕೊಡಬೇಕಾಗಿರುವಂತಹವರು ನಿಮ್ಮನ್ನ ಪೀಡನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಒಂದ್ ಹಂತಕ್ಕೆ ಈ ಒಂದು ಫೆಬ್ರವರಿ ತಿಂಗಳು ಈ ಒಂದು ಕನ್ಯಾ ರಾಶಿಯವರಿಗೆ ಬಹಳ ಮಾರಕವಾಗಿ ಇರತಕ್ಕಂತಹದ್ದು. ಹಳೆಯ ಇನ್ವೆಸ್ಟ್ಮೆಂಟ್ಗಳಿಂದ ನಷ್ಟವನ್ನ ನೋಡ್ತೀರಾ. ಎಲ್ಲೋ ಒಂದ್ ಕಡೆ ಯಾವುದೋ ಒಂದು ಬಾವಿನಲ್ಲಿ, ಕೂಪದಲ್ಲಿ ಸಿಕ್ಕಾಕೊಂಡಂತಹ ಅನುಭವಗಳು ಉಂಟಾಗ್ತಾ ಇರುತ್ತೆ. ಹಿಂಸೆಗಳು ಹೆಚ್ಚು, ಯಾತನೆಗಳು ಹೆಚ್ಚು. ಅಂದುಕೊಂಡಿರುವಂತಹ ರೀತಿನಲ್ಲಿ ಆಗೋದಿಲ್ಲ. ತಾಪತ್ರೆಗಳು, ಹುಷಾರಾಗಿ ಇರಬೇಕು. ಅದೇ ರೀತಿಯಲ್ಲಿ ನಿಮಗೆ ಅನೇಕ ಅನಾನುಕೂಲಗಳು ಕುಟುಂಬದವರಿಂದ ಉಂಟಾಗ್ತಾ ಹೋಗ್ತಾ ಇರ್ತದೆ. ನೋಡಿ, ನಿಮಗೆ ಧನಸ್ಥಾನದ ಮೇಲೂ ಕೇತುವಿನ ದೃಷ್ಟಿ ಬಂದಿರೋದ್ರಿಂದ ತುಂಬಾ ಹಣಕಾಸು ಇನ್ನೇನ್ ಬಂತು ಬರಲ್ಲ, ತುಂಬಾ ಸಮಸ್ಯೆಗಳನ್ನ ಅನುಭವಿಸ್ತೀರಿ. ಜೊತೆಗೆ ಏನೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಕ್ ಹೋಗೋದಕ್ಕೂ ಮಾನಸಿಕವಾಗಿ ಬಹಳ ಹಿಂದೇಟುಗಳನ್ನ ಹಾಕ್ತಾ ಇರ್ತೀರಿ. ಒಂದಿಷ್ಟು ದೈಹಿಕವಾಗಿ ಆಯಾಸಗಳು, ಆಲಸ್ಯಗಳು ಬರತಕ್ಕಂತಹದ್ದು ಶನಿಯ ಪ್ರಭಾವದಿಂದಾಗಿ ನಿಮ್ಗೆ ಏನ್ ಕೆಲಸ ಮಾಡ್ಕೊಳ್ಳೋಕ್ಕೂ ಸಹ ಇಂಟ್ರೆಸ್ಟ್ ಇರೋದಿಲ್ಲ. ಯಾವ ವಿಚಾರದಲ್ಲೂ ಅನುಕೂಲತೆಗಳನ್ನ ನೀವು ಬಯಸೋದಕ್ಕೆ ಸಾಧ್ಯ ಆಗದೆ ಇರತಕ್ಕಂತಹ ವಾತಾವರಣ ಇರುತ್ತೆ. ಹುಷಾರಾಗಿ ಇರ್ಬೇಕು. ಹುಷಾರಾಗಿ ಜೀವನವನ್ನ ನಡೆಸ್ಕೋತಾ ಹೋಗಿ. ಜಾಗ್ರತೆ. ಅಷ್ಟು ಮಾತ್ರ ಅಲ್ಲದೆ ಈ ಒಂದು ಸಂದರ್ಭದಲ್ಲೇ ನಿಮಗೆ ತುಂಬಾ ಏನೇನೋ ಯಾರ್ಯಾರೋ ಬಂದು ಹೇಳ್ಕೊಡ್ತಾರೆ, ಏನೇನೋ ಅಲ್ಲಿ ಕೆಲಸ ಮಾಡೋಣ, ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಎಲ್ಲಷ್ಟು ದುಡ್ಡು ತಂದು ಕೊಡ್ತೀವಿ, ಇಲ್ಲೆಷ್ಟು ಡಬ್ಲಿಂಗು, ಏನೇನೋ ಹೇಳಿ ತಲೆ ತಿಂತಾರೆ. ಯಾವ್ದಕ್ಕೂ ಕೈ ಹಾಕಕ್ ಹೋಗ್ಬೇಡಿ. ಈ ತಿಂಗಳು ನಿಮಗಂತೂ ಆರೋಗ್ಯದಲ್ಲಿ ತುಂಬಾ ದೊಡ್ಡ ಪ್ರಭಾವ ಬೀರುತ್ತೆ. ಹುಷಾರು. ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇದ್ರು ವೈದ್ಯರ ಸಲಹೆಯನ್ನ ತಗೊಳ್ಳಿ. ನಿಮಗ್ ನೀವೇ ಟ್ರೀಟ್ಮೆಂಟ್ ತಗೊಳಕ್ ಹೋಗ್ಬೇಡಿ. ನಿಮ್ಗೆ ಯಾವ್ದೋ ಒಂದು ಔಷಧ ಗೊತ್ತು ಅಂತ ತಗೊಳ್ಳೋದು, ಸುಸ್ತಿಗೊಂದು, ಕೆಮ್ಮಿಗೊಂದು, ನೆಗಡಿಗೊಂದು, ಹೊಟ್ಟೆ ನೋವಿಗೊಂದು, ಬೇದಿಗೊಂದು, ವಾಂತಿಗೊಂದು ಹಿಂಗ್ ತಗೊಳಕ್ ಹೋಗ್ಬೇಡಿ. ಏನೇ ಇದ್ರು ವೈದ್ಯರ ಸಂಪರ್ಕವನ್ನ ಮಾಡ್ತಕ್ಕಂಥದ್ದು. ಯಾವುದೇ ಹೊಸ ಕೆಲಸಗಳಿಗೆ ಕೈ ಹಾಕಕ್ ಹೋಗೋದು ಬೇಡ. ಕನ್ಯಾ ರಾಶಿಯವರು ಈ ಒಂದು ತಿಂಗಳು ಇರೋದನ್ನ ಸುಮ್ನೆ ಮುಂದುವರಿಸ್ಕೊಳ್ತಾ ಹೋಗಿ. ಅದರಲ್ಲೂ ಯಾರು ರತ್ನದ ವ್ಯಾಪಾರಸ್ಥರಿದ್ದೀರಿ, ಜವಳಿ ವ್ಯಾಪಾರಸ್ಥರಿದ್ದೀರಿ, ಎಕ್ಸ್ಪೋರ್ಟ್ ಬಿಸ್ನೆಸ್ ಅನ್ನು ಮಾಡ್ತಾ ಇದ್ದೀರಿ, ಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟ್ ಗಳಲ್ಲಿ ಯಾರಿದ್ದೀರಿ, ಇನ್ನು ಚಿನ್ನ ಬೆಳ್ಳಿಯ ವ್ಯಾಪಾರಸ್ಥರು ಯಾರಿದ್ದೀರಿ, ಇವರೆಲ್ಲರೂ ಸಹ ಹುಷಾರು. ಜಾಗ್ರತೆ. ನಿಮಗಂತೂ ತೊಂದರೆ ತಾಪತ್ರೆಗಳು ಕಟ್ಟಿಟ್ಟ ಬುತ್ತಿ. ಯಾವುದರಲ್ಲೂ ಅನುಕೂಲ ಆಗೋದೇ ಇಲ್ಲ.
ಅಂತಹ ತುಂಬಾ ಸಮಸ್ಯೆಗಳನ್ನ ಎದುರಿಸ್ಬೇಕಾಗತ್ತೆ. ಹುಷಾರಾಗಿದ್ದು ಜೀವನನ ಮುಂದುವರ್ಸ್ಕೊತಾ ಹೋಗಿ. ಹೇಳೋ ಪರಿಹಾರದ ಕ್ರಮಗಳನ್ನ ಸರಿಯಾಗಿ ಮಾಡಿ. ಅಷ್ಟು ಮಾತ್ರ ಅಲ್ಲ, ಇದು ಗೋಚಾರದ ಫಲಗಳಷ್ಟೇ, ನಿಮ್ಮ ಜನ್ಮಜಾತಕದ ವಿಶ್ಲೇಷಣೆಯಂತೂ ಅಲ್ವೇ ಅಲ್ಲ. ಹಾಗಾಗಿ ನಿಮ್ ಜನ್ಮಜಾತಕದಲ್ಲಿ ಏನಾದ್ರೂ ಶುಭ ರೀತಿಯಾದಂತಹ ಗ್ರಹದ ದಶಾಭುಕ್ತಿಗಳು ನಡೀತಾ ಇದ್ರೆ ನಿಮ್ಗೆ ಒಳ್ಳೆ ರೀತಿಯಾದಂತಹ ಫಲಗಳನ್ನೇ ನೀವು ನಿರೀಕ್ಷೆ ಮಾಡಬಹುದು. ಹಾಗಾಗಿ ಒಂದ್ಸಲ ನಿಮ್ ಜನ್ಮಜಾತಕವನ್ನ ತೋರಿಸ್ಕೊಳ್ಳಿ. ಜನ್ಮಜಾತಕದ ರೀತಿನಲ್ಲಿ ಯಾವ ರೀತಿಯಾದಂತಹ ಶುಭ ಅಥವಾ ಅಶುಭ ಫಲಗಳಿದೆ ಅನ್ನೋದನ್ನ ತಿಳ್ಕೊಳ್ತಾ ಮುಂದುವರಿತಾ ಹೋಗಿ. ಶುಭವಾಗಿ ನಿಮ್ ಜನ್ಮಜಾತಕವನ್ನೊಮ್ಮೆ ತೋರಿಸ್ಕೊಳ್ಬೇಕು ಅಂದ್ರೆ ಇಲ್ಲೇ ಇರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ಅಥವಾ ವಾಟ್ಸಪ್ ನಲ್ಲಿ ಮೆಸೇಜ್ ಮಾಡಿ, ನಿಮ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾರೆ. ಜೊತೆಗೆ ಇದೇ ತಿಂಗಳ 17ನೇ ತಾರೀಕು ಅಮಾವಾಸ್ಯ ತಿಥಿ, ಜೊತೆಗೆ ಅವತ್ತೇ ನಮಗೆ ಸೂರ್ಯ ಗ್ರಹಣ ಬೇರೆ ಇರೋದ್ರಿಂದಾಗಿ ಆ ಗ್ರಹಣ ನಮಗೆ ಗೋಚಾರವಾಗದೆ ಇದ್ದರೂ ನಭೋಮಂಡಲದಲ್ಲಿ ನಡೆಯುತ್ತೆ. ಹಾಗಾಗಿ ಅಂತಹ ಸಂದರ್ಭದಲ್ಲಿ ನಿಮ್ಮೆಲ್ಲರ ಜೀವನದ ಕಷ್ಟಗಳನ್ನ ತೆಗೆದುಹಾಕೋಕೆ ಸರ್ವಕಾರ್ಯ ಸಿದ್ಧಿ ಮೂಲಿಕಾ ತಾಯ್ತವನ್ನ ಮಾಡ್ತಾ ಇದ್ದೇವೆ. ತಾಯ್ತ ಬೆಳ್ಳಿ ತಾಯ್ತ ಅದು. ಸೊ ಹಾಗಾಗಿ ನಿಮ್ಗೆ ಆ ಬೆಳ್ಳಿ ತಾಯ್ತ ನಿಮ್ಮ ದೇಹದಲ್ಲಿ ತರಿಸ್ಕೊಳ್ಳಿ. ಹಲವು ಮೂಲಿಕೆಗಳನ್ನ ಗ್ರಹಣ ಕಾಲದಲ್ಲಿ ಸೇರಿಸಿ ಮಾಡತಕ್ಕಂಥದ್ದು. ಅದರಿಂದ ಏನಾಗುತ್ತೆ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಇನ್ನಷ್ಟು ಪ್ರಗತಿ, ಕಿರಿಕಿರಿಗಳಿಂದ ದೂರವಾಗ್ತಕ್ಕಂಥದ್ದು, ಎಣಿಸಿದ ಕೆಲಸ ಸರಿಯಾಗಿ ಆಗ್ತಕ್ಕಂಥದ್ದು. ಹೀಗೆ ಹಲವು ವಿಚಾರಗಳಲ್ಲಿ ನಿಮ್ಗೆ ನೆಮ್ಮದಿಯನ್ನ ತಂದು ಕೊಡೋದಾಗತ್ತೆ. ದೃಷ್ಟಿ ದೋಷವಾಗ್ಬೋದು, ಕೃತ್ರಿಮ ದೋಷಗಳು, ಮಾಟಮಂತ್ರ, ಸಣ್ಣ ಪುಟ್ಟದ್ದು ನೆಗೆಟಿವ್ ವೈಬ್ಸ್ ಗಳೆಲ್ಲ ಬರದೆ ಇರುವ ಹಾಗೆ ಆಗ್ತಕ್ಕಂಥದ್ದು. ಈ ರೀತಿಯಾಗೆಲ್ಲ ನಿಮ್ಗೆ ಚೆನ್ನಾಗಿ ಆಗತ್ತೆ. ಸೊ ಹಾಗಾಗಿ ಗ್ರಹಣ ಕಾಲದಲ್ಲಿ ಬೇರೆ ಅಮಾವಾಸ್ಯೆ ಮಾಮೂಲಿಯಾಗಿ ಮಾಡ್ತೀವಿ, ಆದ್ರೆ ಈ ಒಂದು ಗ್ರಹಣ ಬಂದಿರುವಂತಹ ಸಂದರ್ಭದ ಅಮಾವಾಸ್ಯೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ಹಾಗಾಗಿ 17ನೇ ತಾರೀಕು 2ನೇ ತಿಂಗಳು 2026 ವಿಶೇಷವಾದಂತಹ ಸೂರ್ಯಗ್ರಹಣದ ಸಂದರ್ಭದಲ್ಲಿ ಮಾಡುವಂತಹ ತಾಯ್ತವನ್ನು ಧರಿಸ್ಕೊಳ್ಳಿ. ಶುಭವಾಗ್ಲಿ ಅಂತ ಹೇಳ್ತಾ, ಇನ್ನೊಂದಷ್ಟು ಶುಭ ಫಲಗಳನ್ನ ಕನ್ಯಾ ರಾಶಿಯವರಿಗೆ ನಾವು ಇದೊಂದು ತಿಂಗಳಲ್ಲಿ ನೋಡೋದಾಯ್ತು ಅಂತ ಹೇಳಿದ್ರೆ, ಪ್ರಾಪಂಚಿಕ ಜೀವನದಲ್ಲಿ ಬಹಳ ನಿರಾಶೆಯನ್ನ ನೀವು ಪಡ್ಬೇಕಾಗ್ತದೆ. ಬಂಧು ಮಿತ್ರರಿಂದ ಬಹಳ ಮೋಸಗಳನ್ನ, ಅವಮಾನಗಳನ್ನ ಕನ್ಯಾ ರಾಶಿಯವರು ಈ ಒಂದು ತಿಂಗಳು ಎದುರಿಸ್ಬೇಕಾಗತ್ತೆ. ವಿರೋಧಿಗಳ ಬಣದ ಕೈ ಜಾಸ್ತಿ ಆಗುವಂತಹದ್ದು, ಅವರು ನಿಮ್ಮ ಮೇಲೆ ಬಹಳ ವಿಪರೀತವಾಗಿರತಕ್ಕಂತಹ ಒಂದು ಹತೋಟಿಯನ್ನಾಗ್ಲಿ ಅಥವಾ ನಿಮ್ಮನ್ನ ಅವರ ಸ್ವಾಮ್ಯಕ್ಕೆ ತೆಗೆದುಕೊಳ್ಳುವಂತಹದ್ದಾಗ್ಲಿ ಆಗ್ತದೆ. ಜೊತೆಗೆ ಉದ್ಯೋಗದಲ್ಲಿ ಬಹಳ ತಲ್ಲಣಗಳು ಉಂಟಾಗ್ತಕ್ಕಂಥದ್ದು, ಮೇಲಧಿಕಾರಿಗಳ ಒಂದು ಕಿರುಕುಳಗಳು ಹೆಚ್ಚಿಗೆ ಆಗ್ತಕ್ಕಂಥದ್ದಾಗತ್ತೆ. ಹುಷಾರಾಗಿರಿ ಕನ್ಯಾ ರಾಶಿಯವರಿಗೆ. ಈ ಒಂದು ತಿಂಗಳು ಅಷ್ಟೊಂದು ಚೆನ್ನಾಗಿ ಇಲ್ಲ. ಫೆಬ್ರವರಿ ತಿಂಗಳಲ್ಲಿ ಹುಷಾರಾಗಿದ್ದ ಜೀವನವನ್ನು ಮಾಡಿ, ಹೇಳೋ ಪರಿಹಾರದ ಕ್ರಮಗಳನ್ನ ಸರಿಯಾಗಿ ಫಾಲೋ ಮಾಡಿ ಅಂತ ಹೇಳ್ತಾ, ಈ ಒಂದು ತಿಂಗಳು ನೀವು ಮಾಡ್ಕೊಳ್ಬೇಕಾಗಿರ್ತಕ್ಕಂತಹ ಪರಿಹಾರನಾದ್ರೂ ಏನಪ್ಪಾ ಅಂತ ಹೇಳಿದ್ರೆ, ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಪ್ರಕೃತಿಯನ್ನ ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಇನ್ನಿತರ ಜೀವ ಜಂತುಗಳಿಗೆ ಒಂದಿಷ್ಟು ಆಸರೆಯಾಗಿರಿ. ಮುಂದಿನ ಪೀಳಿಗೆಯ ಉಸಿರು ಚೆನ್ನಾಗಿರ್ಬೇಕು ಅಂದ್ರೆ ಹಿಂದೆ ಹಸಿರನ್ನ ಉಳಿಸ್ಕೋಬೇಕು. ಹಸಿರನ್ನ ಉಳಿಸ್ಕೊಳ್ಳೋದ್ರ ಬಗ್ಗೆ ಜಾಗೃತರಾಗಿ, ಮತ್ತು ನಿಮ್ಮೆಲ್ಲರ ನೋವು, ಸಂಕಷ್ಟಗಳು ಪರಿಹಾರವಾಗಬೇಕಂದ್ರೆ ಸಾಧ್ಯವಾದ ಕಡೆ ಗಿಡಗಳನ್ನ ನೆಟ್ಟು ಪೋಷಣೆ ಮಾಡಿ, ಅದು ಬೆಳೆದ ಹಾಗೆ ನಿಮ್ಮ ಸಂಕಷ್ಟಗಳು ನಾಶವಾಗ್ಲಿ ಅಂತ ಹೇಳ್ತಾ, ಸಾಮಾಜಿಕ ಪರಿಹಾರದ ನಂತರದಲ್ಲಿ ಆಧ್ಯಾತ್ಮಿಕ ಪರಿಹಾರ ಅಂತ ಬಂದಾಗ ನೀವು ಮಾಡ್ಕೊಳ್ಬೇಕಾಗಿರುವಂತಹ ಒಂದು ಪರಿಹಾರನಾದ್ರೂ ಏನಪ್ಪಾ ಅಂತ ಹೇಳಿದ್ರೆ, ಸುಬ್ರಹ್ಮಣ್ಯ ಕವಚಂ ಸ್ತೋತ್ರದ ಪಠಣವನ್ನ ನೀವು ಪ್ರತಿನಿತ್ಯ ಮಾಡೋದ್ರಿಂದಾಗಿ ಬಹಳ ಶುಭ ರೀತಿಯಾಗಿರತಕ್ಕಂತಹ ಫಲಗಳನ್ನ ಅನುಭವಿಸೋದಕ್ಕೆ ಸಾಧ್ಯವಾಗುತ್ತೆ. ಸುಬ್ರಹ್ಮಣ್ಯ ದೇವರ ಕೃಪೆ ಉಂಟಾಗಲಿ ಅಂತ ಹೇಳ್ತಾ, ಕನ್ಯಾ ರಾಶಿಯವರ ಈ ವಿಶೇಷವಾಗಿರತಕ್ಕಂತಹ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೇವೆ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.